ಯಾದಗಿರಿಯಲ್ಲಿ ತಲ್ಲಣ ಸೃಷ್ಟಿಸಿದ ಭೀಮೆ ಇದೀಗ ಶಾಂತವಾಗಿದೆ. ನದಿ ನೀರು ನುಗ್ಗಿ ಸಾವಿರಾರು ಎಕರೆ ಭತ್ತದ ಬೆಳೆ ಹಾನಿಯಾಗಿದೆ. ಯಾದಗಿರಿಯ ವಡಗೇರ ತಾಲೂಕಿನ ನಾಯ್ಕಲ್ ಗ್ರಾಮದಲ್ಲಿ ಸಾವಿರಾರು ಎಕರೆ ಭತ್ತದ ಬೆಳೆ ಹಾನಿಯಾಗಿದೆ. ನದಿಯ ನೀರು ನುಗ್ಗಿದ ಪರಿಣಾಮವಾಗಿ ರೈತರು ಬೆಳೆದಂತಹ ಕಷ್ಟಪಟ್ಟು ಬೆಳೆದ ಬೆಳೆಯೇ ಸಂಪೂರ್ಣವಾಗಿ ನಾಶವಾಗಿದೆ. ಈಗ ವೈಮಾನಿಕ ಸಮೀಕ್ಷೆಯನ್ನು ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಆದ್ರೆ ಅದರ ವಿರುದ್ಧವೇ ತೀವ್ರ ಆಕ್ರೋಶ ವ್ಯಕ್ತ ಆಗಿದೆ. ವೈಮಾನಿಕ ಸಮೀಕ್ಷೆ ನಡೆಸಿದ್ರೆ ಏನ್ ಪ್ರಯೋಜನ ಅಂತ ಆ ಭಾಗದ ರೈತರು ಕೇಳ್ತಾ ಇದ್ದಾರೆ. ಕೃಷಿ ಕಂದಾಯ ಸಚಿವರನ್ನ ಖುದ್ದು ಕಳುಹಿಸಿ ಸ್ಥಳಕ್ಕೆ ಭೇಟಿ ಕೊಟ್ಟು ಅವರು ಏನಾಗಿದೆ ಅನ್ನೋದನ್ನ ಖುದ್ದು ಪರಿಶೀಲನೆ ಮಾಡಬೇಕು ಅನ್ನುವಂತಹ ಆಗ್ರಹವನ್ನ ಜನ ಮಾಡ್ತಾ ಇದ್ದಾರೆ. ವಾಸ್ತವತೆ ಅರಿತು ಪರಿಹಾರ ಕೊಡಬೇಕು ಅಂತ ರೈತರು ಒತ್ತಾಯ ಮಾಡಿದ್ದು, ನಿನ್ನೆ ಮನೆಯಷ್ಟು ನದಿಯಂತಾಗಿದ್ದ ರೈತರ ಗದ್ದೆಗಳಲ್ಲೂ ಕೂಡ ನಾವೀಗ ಯಾವ ರೀತಿಯಂತ ಪರಿಸ್ಥಿತಿ ಇದೆ ಅನ್ನೋದನ್ನ ನೋಡಬಹುದು. ಈಗ ಪ್ರವಾಹ ಸ್ವಲ್ಪ ತಗ್ಗಿದೆ, ಆದರೂ ಮಳೆ ನಿಂತ ಕಡೆ ಎಲ್ಲ ಬೆಳೆಗಳೆಲ್ಲ ಹಾನಿಯಾಗ್ಯಾವ. ಆದ್ರೆ ನೀವು ಮ್ಯಾಗ್ಲಿಂತ ಹೆಲಿಕಾಪ್ಟರ್ಲಿಂತ ನೋಡಿದ್ರೆ ಕೆಳಗೆ ಬೆಳೆ ಕಾಣೋದಿಲ್ಲ. ಮುಖ್ಯಮಂತ್ರಿಗಳಾದರೂ ಕೆಳಗೆ ಬಂದು ನಿಂತು ನೋಡ್ರಿ ಬೆಳೆ ಏನಾಗ್ಯದ, ಮ್ಯಾಗ್ ನಿಂತು ನೋಡಿದ್ರೆ ಅಚ್ಚಗೆ ನೋಡ್ಕೊಂಡು ಹೋದ್ರೆ ಗೊತ್ತಾಗೋದಿಲ್ಲ. ನೀವು ಬರೀ ಗುಲ್ಬರ್ಗ ಡಿಸ್ಟಿಕ್ ನೋಡಿದ್ರೆ ಹೆಂಗೆ, ಯಾದಗಿರಿ ಡಿಸ್ಟಿಕ್ದಾಗೂ ಯಾದಗಿರಿ ತಾಲೂಕುಗಳು, ವಡಗೇರಿ ತಾಲೂಕುಗಳು ಎಲ್ಲ ಮುಳುಗೋಗ್ಯಾವ. ನೀವು ಬಂದು ಬೆಳೆ ವೀಕ್ಷಣೆ ಮಾಡಿ ರೈತರಿಗೆ ತಕ್ಕ ಪರಿಹಾರ ಕೊಡಿಸ್ಬೇಕಂತೇಳಿ ತಮ್ಮಲ್ಲಿ ಆಗ್ರಹಪಡಿಸ್ತೀನಿ. ಹಾಗೂ ನೀವು ಅಷ್ಟೇ ಬಂದಂಗಲ್ಲ, ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡವರು ಕೂಡ ಕರ್ಕೊಂಬಂದು ಈ ರೈತರ ಜಮೀನುಗಳಿಗೆ ಭೇಟಿ ನೀಡಿ ಖುದ್ದಾಗಿ ರಸ್ತೆ ಮುಖಾಂತರ ಬಂದು ನೋಡಿ ಪರಿಹಾರ ಒದಗಿಸಿಕೊಡ್ಬೇಕಂತೇಳಿ ಎಲ್ಲ ರೈತರ ಪರವಾಗಿ ನಾನು ಕೂಡ ರೈತನಾಗಿ ಕೃಷಿ ಸಚಿವರಿಗೆ ಆಗ್ರಹಿಸುತ್ತೇನೆ.